ಸಬ್ಜೆಕ್ಟ್ ಪ್ರಾಕ್ಟಿಕಲ್ ವರ್ಕ್ ಚಾಪ್ಟರ್ 1 ದ ಆರ್ಟ್ ಅಂತಂದರೆ ಕಲೆ. ಮಕ್ಕಳಲ್ಲಿ ಬೇಸಿಕ್ಕಾಗಿ ಅವರ ಎಮೋಷನ್ಸ್ ಮತ್ತು ಭಾವನೆಗಳನ್ನ ತಿಳ್ಕೊಳ್ಳೋದಕ್ಕೆ ಟೀಚರ್ಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಅಂಶ ಅವ್ರ ಪರ್ಸ್ನಾಲಿಟಿ ಮಕ್ಕಳ ಪರ್ಸ್ನಾಲಿಟಿ ತಿಳ್ಕೊಳೋದಕ್ಕೆ, ಅವ್ರ ಭಾವನೆಗಳನ್ನು ತಿಳ್ಕೊಳೋದಕ್ಕೆ ಈ ಆರ್ಟು ಟೀಚರ್ಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತಂದರೆ, ಇದನ್ನು ಮಕ್ಕಳು ಡ್ರಾಯಿಂಗ್ ಮಾಡೋದ್ರ ಮುಖಾಂತರ, ಇಲ್ಲಾಂದರೆ ಕಲರ್ ಪೆನ್ಸಿಲ್ಸ್ನ ಬಳಸೋದ್ರ ಮುಖಾಂತರ ಅವ್ರ ಭಾವನೆಗಳು ಎಕ್ಸ್ಪ್ರೆಸ್ ಆಗುತ್ತೆ ಡ್ರಾಯಿಂಗ್ ಮಾಡೋದ್ರ ಮುಖಾಂತರ. ಸೊ ಆ ಮಕ್ಕಳು ಇರ್ತಕ್ಕಂಥ ಅವ್ರ ಸರೌಂಡಿಂಗಲ್ಲಿರ್ತಕ್ಕಂಥ ಒಂದು ನಕಾರಾತ್ಮಕ ಏನೇ ಇದ್ದರೂ ಅದನ್ನು ಅವ್ರ ಪೇಂಟಿಂಗ್ ಮುಖಾಂತರ ಬರೋದು ತೋರಿಸ್ತಾರೆ, ಡ್ರಾಯಿಂಗ್ ಮುಖಾಂತರ ಬರೋದು ತೋರಿಸ್ತಾರೆ. ಸೊ ಅದನ್ನು ಆ ಟೀಚರು ಆ ಬ್ಯೂಟಿನ ಅರ್ಥ ಮಾಡ್ಕೋಬೋದು. ಕೆಲವರು ಮಕ್ಳಿಗೆ ಹೇಳಲಿಕ್ಕಾಗೋದಿಲ್ಲ. ಸೊ ಅದನ್ನು ಸೈಕಾಲಜಿಸ್ಟ್ ಏನು ಮಾಡ್ತಾರೆ, ಈ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳು ಡ್ರಾಯಿಂಗ್ ಮುಖಾಂತರ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಿರ್ತಾರೆ ಅಂತ ಹೇಳ್ತಾರೆ. ಸೊ ಮಕ್ಕಳಲ್ಲಿ ಇದನ್ನು ಟೀಚರು ಫಸ್ಟು ಅವರ ಡ್ರಾಯಿಂಗ್ ಕ್ಲಾಸಸ್ ಅಥವಾ ಕ್ರಾಫ್ಟ್ ಕ್ಲಾಸಸ್ ಏನು ಕಂಡಕ್ಟ್ ಮಾಡ್ತಾರಲ್ಲ ಸ್ಕೂಲಲ್ಲಿ, ಅದು ಮಕ್ಕಳಲ್ಲಿರ್ತಕ್ಕಂಥ ಕೆಲವೊಂದು ಸೆಲ್ಫ್ ಎಕ್ಸ್ಪ್ರೆಷನ್ ಥಾಟ್ಸ್ನ ಅದು ಅದೇನು ಆರ್ಟನ್ನು ಬಿತ್ತುತ್ತಾ ಹೋಗಬೇಕಾಗುತ್ತೆ. ದಟ್ ಈಸ್ ದ ಇಂಟ್ರೆಸ್ಟ್, ಒನ್ ಆಫ್ ದಿ ಸ್ಟಿಮ್ಯುಲೇಟಿಂಗ್ ದ ಇಂಟ್ರೆಸ್ಟ್ ಆ್ಯಂಡ್ ಫೀಲಿಂಗ್ ಆಫ್ ದ ಚೈಲ್ಡ್. ಅಂದರೆ ಮಗುವಿನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ, ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಟೀಚರು ಆರ್ಟ್ ಅನ್ನೋ ಕಲೆ, ಬಣ್ಣದ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಅವರು ನಿಪುಣರಾಗಿರಬೇಕು, ನಿಪುಣರಾಗಿರಬೇಕು. ಇನ್ನೊಂದು ಮೆಥಡ್ ಏನು ಅಂತಂದರೆ, ಚೈಲ್ಡ್ ಥ್ರೂ ದ ಕೋರ್ಸ್ ಆಫ್ ಎಕ್ಸಸೈಸಸ್ ಡಿಸೈನ್ ಟು ಗಿವ್ ಹಿಮ್ ಟೆಕ್ನಿಕಲ್ ಸ್ಕಿಲ್. ಅಂದರೆ ಅವನಿಗೆ ಪೆನ್ಸಿಲ್ನ ಯಾವ ಥರ ಡ್ರಾಯಿಂಗ್ ಸ್ಕೆಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಅವನಿಗೆ ತಲೆಯಲ್ಲಿ ತುಂಬಿಸ್ಬೇಕು. ಸ್ಕೆಚ್ ಪೆನ್ಸ್ ಹೆಂಗೆ ಉಪಯೋಗಿಸ್ಕೊಳ್ಬೇಕು, ಬ್ರಷ್ನ ಅಂದರೆ ಪೇಂಟ್ ಬ್ರಷಸ್ನ ಯಾವ ಥರ ಉಪಯೋಗಿಸ್ಬೇಕು ಅನ್ನೋ ಮೆಥಡ್ ಅಥವಾ ಆರ್ಟನ್ನು ಅವನಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅವನು ಪ್ರಕೃತಿನ ಇಷ್ಟಪಡ್ತಾನೆ ಅಂತಂದರೆ, ನೇಚರ್ನ ಇಷ್ಟಪಡ್ತಾನೆ ಅಂದರೆ ಅವ್ನು ಯಾವ ಥರ ಪೇಂಟಿಂಗ್ ಮಾಡ್ತಾನೆ, ಅವ್ನು ಯಾವ ಥರ ಪೆನ್ಸಿಲ್ನ ಉಪಯೋಗಿಸ್ಕೊಳ್ತಾನೆ ಅನ್ನೋದು ಟೀಚರು ಫಸ್ಟ್ ತಿಳ್ಕೊಂಡಿದ್ರೆ, ಮಕ್ಕಳಿಗೆ ಹೇಳ್ಕೊಟ್ಟಾಗ ಇರ್ತಕ್ಕಂಥ ಭಾವನೆಗಳು ಕೂಡ ಇಲ್ಲಿ ಆಚೆ ಬರ್ತಾ ಹೋಗುತ್ತೆ. ಇದು ಆರ್ಟ್ ಅನ್ನೋ ವಿಷಯನ ಟೀಚರ್ ತಿಳ್ಕೊಂಡಿದ್ರೆ ಮಕ್ಕಳಿಗೆ ಇದು ಹೇಳ್ಕೊಡೋಕ್ಕೆ ಸುಲಭ ಆಗುತ್ತೆ. ಸೊ ಈ ಆರ್ಟ್ ವರ್ಕಲ್ಲೂ ಕೂಡ, ಅಂದರೆ ಈ ಆರ್ಟನ್ನು ಹೇಳ್ಕೊಡ್ಬೇಕಂತಂದ್ರೂ ಕೂಡ ಕೆಲವೊಂದು ತೊಂದರೆಗಳಿರುತ್ತೆ, ಕೆಲವೊಂದು ಪ್ರಾಬ್ಲಮ್ ಏನು ಅಂತಂದರೆ, ಕೆಲವೊಂದು ಸ್ಕೂಲ್ಗಳಲ್ಲಿರ್ಬೋದು, ಅಂದರೆ ಏನು ಅಂದ್ಕೊಳ್ತಾರೆ ಅಂತಂದರೆ, ಸುಮ್ಮನೆ ಅನಾವಶ್ಯಕವಾಗಿ 50 ನಿಮಿಷ ಹಾಳು ಮಾಡಬೇಕಲ್ಲ, ಅಂದರೆ ಈಗ ಆರ್ಟ್ ಕಲೆನ ಕಲಿಸ್ಕೊಡೋಕ್ಕೂ ಕೂಡ ಟೀಚರ್ಗೆ ಸರಿಯಾಗಿ ಟ್ರೈನಿಂಗ್ ಇರೋದಿಲ್ಲ. ಹಾಗೆ ಅವರು ಏನೋ ಪೇಂಟ್ ಮಾಡಿರಿ, ಡ್ರಾಯಿಂಗ್ ಮಾಡಿರಿ ಅಂದರೆ ಇದು ಅಂದರೆ ಫ್ರೂಟ್ಲೆಸ್, ಅಂದರೆ ಲಾಭ ಇಲ್ಲದೆ ಇರೋವಂಥ ವಿಷಯ ಆಗಿರುತ್ತೆ. ಆದರೂ ಮಕ್ಕಳಿಗೆ ಕ್ರಿಯೇಟಿವಿಟಿಗೋಸ್ಕರನಾದರೂ ಈ ಆರ್ಟ್ ವರ್ಕ್ನ ಕ್ಲಾಸಲ್ಲಿ, ಸ್ಕೂಲಲ್ಲಿ ಕಂಡಕ್ಟ್ ಮಾಡ್ಬೋದು. ಸೊ ಅದು ಸುಮ್ಮನೆ ವೇಸ್ಟ್ ಆಫ್ ಟೈಮ್, ಇಟ್ ಈಸ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳಿ ಕೆಲವೊಂದರಲ್ಲಿ ಏನು ಮಾಡ್ತಾರೆ, ಇದನ್ನು ಕಂಡಕ್ಟ್ ಮಾಡೋದಿಲ್ಲ. ಸೊ ಅದು ಒಂದು ಪ್ರಾಬ್ಲಮ್. ಅಂದರೆ ಇದನ್ನು ಅಷ್ಟೊಂದು ಇಂಪಾರ್ಟೆನ್ಸ್ ಈ ಆರ್ಟ್ ವರ್ಕಿಗೆ, ಕಲೆ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಅಷ್ಟೊಂದು ಕೊಡೋದಿಲ್ಲ. ನೆಕ್ಸ್ಟು ಮೆಥಡ್ಸ್, 2 ರೀತಿ ಮೆಥಡ್ಸ್ ಇದೆ. ಒಂದು ಟೀಚರ್ ಏನು ಮಾಡ್ಬೋದು, ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಲಿಮಿಟೇಷನ್ಸ್ನ ಕೊಡಬಹುದು. ಅಂದರೆ ಒಂದು ಲೆಸನ್ನ ಟೀಚ್ ಮಾಡಿ ಆ ಲೆಸನ್ಗೆ ತಕ್ಕಂಥ ಒಂದು ಡ್ರಾಯಿಂಗ್ ಮಾಡಿ ಅಂತ ಅವ್ರಿಗೆ ಇನ್ಫಾರ್ಮೇಷನ್ಸ್ ಕೊಡಬಹುದು. 2ನೇ ಮೆಥಡ್ ಏನು ಅಂತಂದರೆ, ವಿತೌಟ್ ಇನ್ಸ್ಟ್ರಕ್ಷನ್ಸ್, ವಿತೌಟ್ ಎನಿ ಲೆಸನ್ಸ್, ವಿತೌಟ್ ಎನಿ ಲಿಮಿಟೇಷನ್ಸ್, ಮಕ್ಕಳಿಗೆ ಅವರು ಸ್ವತಂತ್ರವನ್ನು ಕೊಟ್ಟಾಗ, ನಿಮ್ಗೊಂದು ಡ್ರಾಯಿಂಗ್ ಮಾಡಿ ಅಂತ ಹೇಳಿದಾಗ ಅವ್ರು ಯಾವ ಥರ ಅವ್ರ ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನು ಇಲ್ಲ ನೇಚರ್ನ ನೋಡಿಕೊಂಡು ಯಾವ ಥರ ಡ್ರಾಯಿಂಗ್ ಮಾಡ್ತಾರೋ ಅದು ಅವ್ರ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವೆರಡರ ಮೇಲೆ ನಿಂತಾಗ ಟೀಚರ್ಗೆ ಅವ್ರ ಇನ್ಸ್ಟ್ರಕ್ಷನ್ಸು ಮತ್ತು ಲಿಮಿಟೇಷನ್ಸು ಮತ್ತು ಲೆಸನ್ಸ್ ಹೇಳಿದಾಗ ಯಾವ ಥರ ಡ್ರಾಯಿಂಗ್ ಮಾಡ್ತಾನೆ, ಮತ್ತು ವಿತೌಟ್ ಎನಿ ಇನ್ಸ್ಟ್ರಕ್ಷನ್ಸ್, ವಿತೌಟ್ ಎನಿ ಲಿಮಿಟೇಷನ್ಸ್ ಅವ್ನು ಯಾವ ಥರ ಡ್ರಾಯಿಂಗ್ ಮಾಡ್ತಾನೆ ಅನ್ನೋದನ್ನು ಅಲ್ಲಿ ಆ ಟೀಚರ್ ಏನು ಮಾಡಬೇಕು, ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಅನಲೈಸ್ ಮಾಡಿದಾಗ ಆ ಚಿಲ್ಡ್ರನ್ ಗ್ರಾಸ್ಪಿಂಗ್ ಪವರ್ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅವ್ನ ಥಾಟ್ ಆಫ್ ಮೈಂಡ್ಸೆಟ್ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದು ಟೀಚರಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು. ಹೌ ದ ಚಿಲ್ಡ್ರನ್ ವಿಲ್ ಬಿ ಅನಲೈಸಿಂಗ್ ದ ಬ್ಯೂಟಿ ಆಫ್ ದ ನೇಚರ್ ಇನ್ ದ ವರ್ಲ್ಡ್ ಅನ್ನೋದನ್ನು ಫಸ್ಟ್ ಟೀಚರ್ ಇಲ್ಲಿ ಅನಲೈಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಓನ್ಲಿ he has to appreciate the beauty of design wherever it occurs. So children should have to be motivated
ಆಮೇಲೆ ಅದನ್ನೇ ತತ್ವವಾಗಿ, ಅದನ್ನೇ ಒಂದು ಡೈರೆಕ್ಷನ್ನಾಗಿ, ಮಾರ್ಗವಾಗಿ ತೊಗೊಳ್ಬಾರ್ದು. ಒಂದೊಂದು ತಂತ್ರವಾಗಿ ಅದನ್ನು ತೊಗೊಳ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟು ಮೆಟೀರಿಯಲ್ಸ್. ಇಲ್ಲಿ ಯಾವ್ಯಾವ ಥರ ಮೆಟೀರಿಯಲ್ಸ್ನ ನಾವಿಲ್ಲಿ ಬಳಸ್ಕೊಳ್ಬೇಕು. ದಟ್ ಈಸ್ ಫಸ್ಟ್ ಆಫ್ ಆಲ್ ಬೇಸಿಕ್ ಥಿಂಗ್ ಇಸ್ ಪೇಪರ್. ಅಂದರೆ ಅವರು ಡ್ರಾಯಿಂಗ್ ಮಾಡಬೇಕಂದ್ರೆ ಪೇಪರ್ ಮೇಲೆ ಮಾಡಬೇಕಾಗತ್ತೆ. ಸೊ ಯಾವ ಥರ ಇಲ್ಲಿ ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ಳೋ ವಿಧಾನದಲ್ಲೂ, ಅಂದರೆ ಈ ಕೆಲವೊಂದು ಪುಟ್ಟ ಮಕ್ಕಳು ಇರ್ತಾರೆ, ಅವ್ರಿಗೆ ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಿ ಅಂದರೆ ಪೇಪರ್ ಮೇಲೆ ಗಟ್ಟಿಯಾಗಿ ಪೆನ್ಸಿಲಿಂದ ತಿದ್ದಬೇಕಾದ್ರೆ ಪೇಪರ್ ಹರಿದೋಗುತ್ತೆ. ಸೊ ರಬ್ ಮಾಡ್ಬೇಕಾದ್ರೆ ಪೇಪರ್ ಗಬ್ಬೆದ್ದು ಹೋಗುತ್ತೆ. ನಾವು ತೆಳುವಾಗಿರ್ತಕ್ಕಂಥ ಪೇಪರ್ನ ಅವ್ರಿಗೆ ಕೊಡಬಾರ್ದು. ಆ್ಯಸ್ ಎ ಟೀಚರ್ ನಾವು ಯಾವ ಥರ ಪೇಪರ್ನ ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ ಡ್ರಾಯಿಂಗ್ ಮಾಡೋದಕ್ಕೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಟ್ಬುಕ್ಕಲ್ಲಿ ಡ್ರಾಯಿಂಗ್ ಮಾಡಬೇಕಾ, ಯಾವ ಥರ ಪೆನ್ಸಿಲ್ನ ಉಪಯೋಗಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಸೂಕ್ಷ್ಮ ಹೇಳ್ಕೊಡ್ಬೇಕಾಗತ್ತೆ. ಸೊ ಚಾಯ್ಸ್ ಆಫ್ ದಟ್ ಪೇಪರ್ ಶುಡ್ ನಾಟ್ ಬಿ ಗಿವನ್ ಇನ್ ಸರ್ಟೇನ್ಸ್ ಏಜಸ್ಗೆ ಅವ್ರ ಚಾಯ್ಸ್ನ ಅವ್ರಿಗೆ ಕೊಡಬಾರ್ದು. ಅವ್ರಿಗೆ ಯಾವ ಥರ ಡ್ರಾಯಿಂಗ್ ಮಾಡಬೇಕು ಅನಿಸುತ್ತೋ ಅವ್ರು ಯಾವ ಥರ ಏಜ್ ಮಕ್ಕಳು ಅನ್ನೋದು ಕೂಡ ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವ ಥರ ಪೇಪರ್ನ ಬಳಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ನೆಕ್ಸ್ಟು ಪೆನ್ಸಿಲ್ಸ್. ಈ ಪೆನ್ಸಿಲ್ಸ್ ಅಂತಂದರೆ ಈ ಎಳೆ ಮಕ್ಕಳಾಯಿತು ಅಂದರೆ ಅವ್ರು ಪೆನ್ಸಿಲ್ ಹಿಡಿಯೋಕ್ಕೆ ಬರೋದಿಲ್ಲ. ಸೊ ಗಟ್ಟಿಯಾಗಿ ಬರೀತಾ ಹೋಗ್ತಿರ್ತಾರೆ. ಅವ್ರಿಗೆ ತುಂಬ ಶಾರ್ಪ್ ಮಾಡಿ ಪೆನ್ಸಿಲ್ನ ಅವ್ರಿಗೆ ಕೊಡೋ ಅವಶ್ಯಕತೆ ಇಲ್ಲ. ಅಂದರೆ ಈಗ ಪೆನ್ಸಿಲಲ್ಲೂ ನಾನಾ ಥರ ಪೆನ್ಸಿಲ್ಸ್ ಇದೆ. ಡ್ರಾಯಿಂಗ್ ಪೆನ್ಸಿಲ್ಸ್ ಇದೆ, ಅಂದರೆ ಬೋಲ್ಡ್ ಹೆಡೆಡ್ ಪೆನ್ಸಿಲ್ಸು, ಇಲ್ಲಾಂದರೆ ಫ್ಲ್ಯಾಟ್ ಪೆನ್ಸಿಲ್ಸು, ಕಲರ್ ಫ್ಲ್ಯಾಟ್ ಪೆನ್ಸಿಲ್ಸ್ ಎಲ್ಲ ಸಿಕ್ಕತ್ತೆ. ಅವರು ಪೆನ್ಸಿಲ್ನ ಮೇಲೆ ಹಿಡ್ತಾ ಇದ್ದರೆ, ಸಣ್ಣ ಮಕ್ಕಳಾದರೆ ಅವ್ರಿಗೆ ಬೋಲ್ಡ್ ಹೆಡೆಡ್ ಪೆನ್ಸಿಲ್ಸ್ ಕೊಟ್ಟರೆ ಅವ್ರು ನೀಟಾಗಿ ಡ್ರಾಯಿಂಗ್ ಮಾಡಿ ಹೆಲ್ಪ್ ಮಾಡುತ್ತೆ. ಸೊ ಅವ್ರವ್ರ ಪೆನ್ಸಿಲ್ ಯಾವ ಥರ ಬಳಸಬೇಕು ಅನ್ನೋದು ಟೀಚರ್ ಅವ್ರಿಗೆ ಟ್ರೈನ್ ಅಪ್ ಮಾಡ್ತಾ ಹೋಗಬೇಕು. ಸೊ ಅದನ್ನು ಶಾರ್ಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಹಾಗೆ ಸಾಫ್ಟ್ ಹೆಡೆಡ್ ಆಗಿದ್ದರೆ ಡ್ರಾಯಿಂಗ್ ಮಾಡೋಕ್ಕೆ, ಬರೆಯೋದಕ್ಕೆ ಸರಿ ಹೋಗುತ್ತೆ. ಡ್ರಾಯಿಂಗ್ ಮಾಡೋದಕ್ಕೆ ಕಲರ್ ಪೆನ್ಸಿಲ್ಸ್ ಕೂಡ ಇಲ್ಲಿ ಲಭ್ಯ ಇರುತ್ತೆ. ದೆನ್ ನೆಕ್ಸ್ಟ್ ಇಸ್ ವಾಟರ್ ಕಲರ್ಸ್ ಅಂತಂದರೆ ಎಲ್ಲ ಥರ ವಾಟರ್ ಕಲರ್ಸ್ ಇಲ್ಲಿ ಸಿಗುತ್ತೆ. ಫ್ಯಾಬ್ರಿಕ್ ಪೇಂಟಿಂಗ್ ಇರುತ್ತೆ. ದೆನ್ ನೆಕ್ಸ್ಟು ವಾಟರ್ ಅಂದರೆ ಈಗ ತುಂಬ ಲೋ ಕಾಸ್ಟಲ್ಲೂ ಕೂಡ ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ವಾಟರ್ ಕಲರ್ಸ್ ಸಿಗುತ್ತೆ. ಸೊ ಅವು ನ್ಯಾಚುರಲ್ ವೆಜಿಟಬಲ್ ಡೈಸ್ ಕೂಡ ಸಿಗುತ್ತೆ. ಸೊ ಇದನ್ನು ಯಾವ ಥರ ಮತ್ತು ವಾಟರ್ ಕಲರ್ಸ್ಗೆ ನಾವು ಯಾವ ಥರ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಕೂಡ ಟೀಚರು ಅವ್ರಿಗೆ ಮಕ್ಕಳಿಗೆ ಟ್ರೈನ್ ಅಪ್ ಮಾಡ್ತಾ ಹೋಗಬೇಕಾಗತ್ತೆ. ದೆನ್ ಬ್ರಷರ್ಸಲ್ಲಿ ತುಂಬ ನಾನಾ ಥರ ಸಿಂಗಲ್ ಹೆಡೆಡಿಂದ ಸಣ್ಣ ಥರ ಇಂದ ಫ್ಲ್ಯಾಟ್ ಬಿಗ್ ಸೈಜ್ ಪೇಂಟ್ ಬ್ರಷಸ್ ಕೂಡ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ಗೋಡೆಗೆ ಪೇಂಟ್ ಮಾಡೋ ಬ್ರಷಸ್ ಕೂಡ ಸಿಗ್ತಾ ಹೋಗುತ್ತೆ. ಇಲ್ಲಿ ಸಣ್ಣ ಮಕ್ಕಳಾಗಿರೋದ್ರಿಂದ ಮತ್ತು ಕಾಟನ್ನು ಉಪಯೋಗಿಸ್ಕೊಂಡು ಪೇಂಟ್ ಮಾಡೋದು ಹೇಗೆ ಅನ್ನೋದು ಕೂಡ, ಅಥವಾ ಕಾಟನ್ ಕ್ಲಾತ್ ಈ ಮುಖಾಂತರನೂ ಪೇಂಟ್ ಮಾಡೋದು ಹೇಗೆ ಅನ್ನೋದು ಕೂಡ ಮಕ್ಕಳಿಗೆ ಟೀಚರ್ ಆದವರು ಟೀಚ್ ಮಾಡ್ತಾ ಹೋಗಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಇಸ್ ಕ್ರಯಾನ್ಸ್ ಅಂತಂದರೆ ಇಲ್ಲಿ ಎಲ್ಲ ಥರ ಕ್ರಯಾನ್ಸ್ ಇರೋದ್ರಿಂದ ಲೈಕ್ ಚಾಕ್ ಕ್ರಯಾನ್ಸ್ ಇರ್ಬೋದು, ಮಾಮೂಲಿ ವ್ಯಾಕ್ಸ್ ಕ್ರಯಾನ್ಸ್ ಇರ್ಬೋದು, ಆಮೇಲೆ ಚಾಕ್ ಎಲ್ಲ ಥರ ಏನೇನು ನಮಗೆ ಕ್ರಯಾನ್ ಐಟಮ್ ಸಿಗುತ್ತೋ ಅದನ್ನು ಯಾವ ಥರ ಉಪಯೋಗಿಸ್ಕೊಳ್ಬೇಕು, ಯಾವ ಥರ ಶೇಡಿಂಗ್ ಎಫೆಕ್ಟ್ ಇರುತ್ತೆ, ಅದರಲ್ಲಿ ಯಾವ ಥರ ಡಿಫ್ರೆಂಟ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದು ಕೂಡ ಟೀಚರ್ ತಿಳ್ಕೊಂಡು ಮಕ್ಕಳಿಗೆ ಆಕರ್ಷಿತವಾಗಿ ಕ್ರಿಯೇಟಿವ್ ಆಗಿ ನಾವಿಲ್ಲಿ ಟೀಚ್ ಮಾಡ್ತಾ ಹೋಗಬೇಕಾಗುತ್ತೆ. ದೆನ್ ನೆಕ್ಸ್ಟ್ ದಟ್ ಇಸ್ ಕ್ಲೇ ಬಂದು ದಟ್ ಈಸ್ ಮಣ್ಣು. ಅಂದರೆ ಈಗ ಎಲ್ಲ ಥರ ಕ್ಲೇ ಐಟಮ್ಸ್ ನಮಗಿಲ್ಲಿ ಸಿಕ್ಕತ್ತೆ. ಆದರೆ ನಾವು ಅಂದರೆ ಮಣ್ಣಿಂದ ಅದನ್ನು ಹೇಗೆ ಮಣ್ಣನ್ನು ಹದ ಮಾಡಿಕೊಂಡು ಆ ಮಣ್ಣಲ್ಲಿ ಆಡಬೇಕಂದ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಕ್ಲೇ ರೂಪದಲ್ಲಿ ಫಾರ್ಮ್ ಮಾಡಿಕೊಂಡು ಅದರಲ್ಲಿ ಆನೆ ಆಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಕಾರಗಳಾಗಿರ್ಬೋದು, ಚಿತ್ರ ಆಗಿರ್ಬೋದು, ಇಲ್ಲಾಂದರೆ ಹಣ್ಣಾಗಿರ್ಬೋದು, ಮನೆ ಆಗಿರಬಹುದು, ಮಣ್ಣಲ್ಲಿ ಅಂದರೆ ಮಣ್ಣನ್ನು ಕ್ಲೇ ಮುಖಾಂತರ ಅದನ್ನು ಯಾವ ಥರ ಸಾಫ್ಟಾಗಿ ಮಾಡಿಕೊಂಡು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಮಕ್ಕಳಿಗೆ ಟೀಚರ್ ಆದವರು ಟೀಚ್ ಮಾಡ್ತಾ ಹೋಗಬೇಕಾಗತ್ತೆ. ಇದೆಲ್ಲ ಮೆಟೀರಿಯಲ್ಸು. ನೆಕ್ಸ್ಟ್ ಇಸ್ ಫ್ರೀ ಎಕ್ಸ್ಪ್ರೆಷನ್ಸ್ ಅಂತಂದರೆ ತನ್ನ ಸುತ್ತ, ಅಂದರೆ ಮಗುವು ತನ್ನ ಸುತ್ತ ಇರ್ತಕ್ಕಂಥ ಒಂದು ಸುಲಭವಾದ ಎಜುಕೇಷನ್, ಅಂದರೆ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ಅಥವಾ ಥಾಟ್ಸ್ ಏನು ಯೋಚನೆ ಇದೆಯಲ್ಲ ಅದನ್ನು ಸುಲಭವಾಗಿ ವ್ಯಕ್ತಪಡಿಸ್ಕೊಳೋದಕ್ಕೆ ಫ್ರೀ ಎಕ್ಸ್ಪ್ರೆಷನ್ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಒಂದೊಂದು ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಅದು ಎಕ್ಸ್ಪ್ರೆಸ್ ಈಗ ಒಂದು ಡ್ರಾಯಿಂಗ್ ಬರೀರಿ, ನೇಚರ್ನ ಒಂದು ಡ್ರಾಯಿಂಗ್ ಬರೀರಿ, ಮತ್ತು ಅದರಲ್ಲಿರೋದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಅವ್ರಿಗೊಂದು ಅವಕಾಶಗಳನ್ನು ಕೊಡ್ತಾ ಹೋಗಬೇಕಾಗತ್ತೆ. ಡ್ರಾಯಿಂಗ್ ಮಾಡಿದಾಗ ಅವರು ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು
ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಹಾಗೆ ಒಂದೊಂದು ಏಜ್ನ ಮಕ್ಕಳಿಗೆ ತಮ್ಮ ಸುತ್ತ ನಡೆಯುತ್ತಾ ಇರತಕ್ಕಂಥ ಒಂದು ವಿಚಾರನ ಅವರು ಡ್ರಾಯಿಂಗ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದಾಗತ್ತೆ. ಫಾರ್ ಎಕ್ಸಾಂಪಲ್ ದೀಪಾವಳಿ ಡ್ರಾಯಿಂಗ್ ಮಾಡಿ, ದಸರಾ ಬಗ್ಗೆ ದಸರಾ ಅಂತ ಒಂದು ಡ್ರಾಯಿಂಗ್ ಕಾಂಟೆಸ್ಟ್ ಕೊಟ್ಟರೆ ಸೊ ಅದರಲ್ಲಿ ಯಾವ ಥರ ಡ್ರಾಯಿಂಗ್ ಮಾಡ್ತಾರೆ, ಇಲ್ಲ ಅಂದರೆ ಒಂದು ಹೂವಿನ ತೋಟದ ಬಗ್ಗೆ ಒಂದು ಡ್ರಾಯಿಂಗ್ ಮಾಡಿ ಅಂತಂದರೆ ಯಾವ ಥರ ಡ್ರಾಯಿಂಗ್ ಮಾಡ್ತಾರೆ. ಅವು ಒಂದೊಂದು ಮಗುವಿನ ಆಲೋಚನೆ ಮೇಲೆ, ಭಾವನೆ ಮೇಲೆ, ದಸರಾ ಅಂತಂದರೆ ಆ ಮಗುವಿನ ಆಲೋಚನೆ ಮೇಲೆ ಯಾವ ಥರ ಡ್ರಾಯಿಂಗ್ ಇರುತ್ತೆ ಅನ್ನೋದು ಒಂದೊಂದು ಮಗುವಿನ ಭಾವನೆ ಮೇಲೆ ಆ ಡ್ರಾಯಿಂಗ್ ನಿಂತಿರುತ್ತೆ ಅಷ್ಟೇ. ಅದಕ್ಕೆ ನಾವು ಯಾವುದೇ ಒಂದು ಪ್ರಿಂಟೆಡ್ ಫಾರ್ಮಲ್ಲಿ ಒಂದು ಪಿಕ್ಚರನ್ನು ನಾವು ಅವ್ರಿಗೆ ಕೊಟ್ಟಿರೋದಿಲ್ಲ. ಬರೀ ಡ್ರಾಯಿಂಗ್, ದಸರಾ ಬಗ್ಗೆ ಒಂದು ಡ್ರಾಯಿಂಗ್ ಅಂತ ನೀವು ಕೊಟ್ಟರೆ ಅವರ ಮನಸ್ಸಿನಲ್ಲಿ ಏನಿರುತ್ತೆ, ಅವರ ಆಲೋಚನೆಯಲ್ಲಿ ಏನಿರುತ್ತೆ ಅದನ್ನು ಅವರು ಡ್ರಾಯಿಂಗ್ ಮಾಡಿ ತೋರಿಸ್ತಾರೆ, ಕಲರ್ನ ತುಂಬಿಸಿ ಕೊಡಿಸ್ತಾರೆ. ಸೊ ಅದೇ ಥರ ಅದು ಒಂದು ಮಗುವಿನ ಹಂತ ಆಗಿರುತ್ತೆ. ಇನ್ನೂ ಪುಟ್ಟ ವಯಸ್ಸಿನ ಮಕ್ಕಳ ಹಂತ ಆಗಿದ್ದರೆ, ಫಾರ್ ಎಕ್ಸಾಂಪಲ್ 5 ರಿಂದ 6 ವರ್ಷದ ಮಗುವಾಗಿದ್ದರೆ ಸೊ ಈ ವಿಷಯದಲ್ಲಿ ಅವ್ರಿಗೆ ಮೊದಲೇ ದಸರಾ ಅನ್ನೋ ಒಂದು ಟಾಪಿಕ್ ಕೊಟ್ಟರೆ ಆ ದಸರಾ ಬಗ್ಗೆ ಮೊದಲೇ ನಾವು ಏನು ಮಾಡಬೇಕು, ಡ್ರಾಯಿಂಗ್ ಪ್ರಿಂಟೆಡ್ ಫಾರ್ಮಲ್ಲಿ ಡ್ರಾಯಿಂಗ್ನ ಕೊಟ್ಟರೆ ಅದರಲ್ಲಿ ಅವರು ಕಲರ್ಸ್ನ ತುಂಬಿಸ್ತಾ ಹೋಗ್ತಿರ್ತಾರೆ. ಕಲರ್ಸ್ನ ತುಂಬಿಸ್ತಾ ಹೋಗ್ತಿದ್ದಾಗ ಅವ್ರಿಗೆ ಏನನ್ಸುತ್ತೆ, ಅವ್ರ ಮನಸ್ಸಿನಲ್ಲಿ ಅದು ಫಿಲ್ ಮಾಡಬೇಕು, ಅದಕ್ಕೊಂದು ಸಮಯ ಅಂತ ಇರುತ್ತಲ್ಲ, ಕಲರ್ ಫಿಲ್ ಮಾಡೋದಕ್ಕೊಂದು ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ಇದಕ್ಕೆ ಈ ಜಾಗಕ್ಕೆ ರೆಡ್ ಕಲರ್ ತುಂಬಿಸು, ಈ ಜಾಗಕ್ಕೆ ಯೆಲ್ಲೋದ್ ಕಲರ್ ತುಂಬಿಸು ಅಂತ ನಾವು ಅವ್ರಿಗೆ ಮೊದಲೇ ಇನ್ಫಾರ್ಮೇಷನ್ ಕೊಟ್ಟರೆ ಅದು ತುಂಬಿಸ್ತಾ ಆ ಸಮಯದಲ್ಲಿ ಅವ್ರ ಆಲೋಚನೆಗೆ ಕೆಲಸ ಕೊಡ್ತಾರೆ. ಸೊ ಇದು ಒಂದು ವಿಷಯ. ದೆನ್ ನೆಕ್ಸ್ಟು ಅದನ್ನು ನಾವು ಫ್ರೀ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅವರು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಬಣ್ಣವನ್ನು ತುಂಬಿಸುವಂಥ ಸಮಯದಲ್ಲಿ ಆ ಸಮಯಕ್ಕೆ ಅವರ ಮನಸ್ಸಿಗೆ, ಅವರ ಮೆದುಳಿಗೆ ಅವ್ರು ಕೆಲಸ ಕೊಡ್ತಾರೆ. ದೆನ್ ನೆಕ್ಸ್ಟು 7ರಿಂದ ಇರ್ತಕ್ಕಂಥ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಟ್ರೈನ್ ಇರ್ಬೋದು, ಶಿಪ್ ಇರ್ಬೋದು, ಏರೋಪ್ಲೇನ್ ಇರ್ಬೋದು, ಝೂ ಇರ್ಬೋದು, ಇಲ್ಲಾಂದರೆ ಯಾವುದೋ ಒಂದು ಪ್ರಾಣಿಯ ಚಿತ್ರವನ್ನು ಕೊಟ್ಟಾಗ ಅದಕ್ಕೆ ಕಲರ್ಸ್ ತುಂಬಿಸಿ ಅಂತ ನಾವು ಕೊಟ್ಟಾಗ ಡ್ರಾಯಿಂಗ್ ಬುಕ್ಕು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಆ ಡ್ರಾಯಿಂಗ್ ಬುಕ್ಕಲ್ಲಿ ಆ ಮಕ್ಕಳು ಕಲರ್ ತುಂಬ್ತಾ ದೊಡ್ಡ ಡ್ರಾಯಿಂಗ್ ಆಗಿರುತ್ತೆ. ತುಂಬ್ತಾ ಅವ್ರ ಮನಸ್ಸಿಗೆ ಆಲೋಚನೆಗಳ ವಿಷಯಗಳು ಇಲ್ಲಿ ಹೊರಡ್ತಾ ಹೋಗುತ್ತೆ. ಅದು ಅವ್ರು ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇದು ಅವ್ರ ಆಲೋಚನಾ ಶಕ್ತಿಗೆ ನಾವು ಬ್ರೈನ್ಗೆ ಎಕ್ಸಸೈಸ್ ಕೊಡ್ತಾ ಇದ್ದೀವಿ ಅಂತ ಅರ್ಥ. ರೆಪ್ರೆಸೆಂಟೇಷನಲ್ ಡ್ರಾಯಿಂಗ್ ಅಂತಂದರೆ ಆ್ಯಸ್ ಅ ಟೀಚರ್ ಒಂದು ಆಬ್ಜೆಕ್ಟನ್ನು ಕೊಡುವಂಥದ್ದು, ಒಂದು ವಸ್ತುನ ಕೊಡುವಂಥದ್ದು. ವಸ್ತು ಕೊಟ್ಟಾಗ ಟೀಚರ್ ಇನ್ಸ್ಟ್ರಕ್ಷನ್ ಏನು ಅಂತಂದರೆ, ಮಕ್ಕಳು ಆ ವಸ್ತು ನೋಡಿದಾಗ ಯಾವ ಥರ ಅವ್ರ ಮನಸ್ಸಿನಲ್ಲಿ ಆಲೋಚನೆ ಬರುತ್ತೆ, ಅವ್ರು ಏನು ಅದರಲ್ಲಿ ಡ್ರಾಯಿಂಗ್ ಮಾಡ್ತಾರೆ ಅನ್ನೋದು. ಫಾರ್ ಎಕ್ಸಾಂಪಲ್ ಒಂದು ವಸ್ತು ಕೊಟ್ಟಾಗ ಅವರು ಆ ವಸ್ತುವಿನ ಎಲ್ಲ ಆ್ಯಂಗಲ್ನಿಂದ ಅವರು ನೋಡಬೇಕಾಗುತ್ತೆ. ಅದನ್ನು ಮೊದಲೇ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಸೊ ರೆಪ್ರೆಸೆಂಟೇಷನಲ್ ಡ್ರಾಯಿಂಗ್ ಅಂತಂದರೆ ಮೀನ್ಸ್ ಫ್ರಮ್ ಎಸೆನ್ಷಿಯಲ್ ಪಾಯಿಂಟ್ಸ್ ಓನ್ಲಿ, ನಾಟ್ ಇನ್ ಡೀಟೇಲ್ಸ್. ಇಟ್ ಶುಡ್ ಬಿ ಪುಟ್ ಡೌನ್. It would be better still a pupil is allowed to touch and handle the object in order to gain further knowledge of the shape. ಅಂದರೆ ಒಂದು ವಸ್ತು ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಅದು 4 ಕೋಣೆ ಇದ್ದರೆ ಎಲ್ಲ ಕೋಣೆ, ಆ 4 ಕೋಣೆಯಿಂದ ನೋಡಿದಾಗ ಏನೇನು ವಿಷಯಗಳು ಅವನ ಕಣ್ಣೆದುರಿಗೆ ಕಾಣುತ್ತೆ, ಒಂದೊಂದು ಕೋಣೆಯಲ್ಲಿ ಒಂದೊಂದು ವಿಷಯ ಇರುತ್ತೆ. ಸೊ ಆ ರೂಪದಲ್ಲಿ ಅವನ ಎಲ್ಲ ವಿಚಾರಗಳನ್ನು ಅವನು ತಿಳ್ಕೊಳ್ಬೇಕಾಗತ್ತೆ. ಇದರ ಅರ್ಥ ಏನು ಅಂತಂದರೆ, ಅವನ ಜೀವನದ ಉದ್ದಕ್ಕೂ ಒಂದು ವಿಷಯ ಕೊಟ್ಟರೆ ಒಂದು ವಿಷಯದ ಬಗ್ಗೆ ನೇರವಾಗಿ ಯೋಚನೆ ಮಾಡ್ದಲೆ 4 ರೀತಿಯಲ್ಲೂ ಅವನು ಯೋಚನೆ ಮಾಡಬೇಕು. ಮೀನ್ಸ್ ಕಾಗೆ ನೋಟ ಆ ಥರ ಇರಬಾರ್ದು, ಆದರೆ ಹದ್ದಿನ ಥರ ಎಲ್ಲ ಥರನೂ ಯೋಚನೆ ಮಾಡಬೇಕು. ಅದು ರೆಪ್ರೆಸೆಂಟೇಷನಲ್ ಡ್ರಾಯಿಂಗ್ ಮುಖಾಂತರ ಅವನು ತಿಳ್ಕೊಳ್ಬಹುದು ಅಂತ ನನ್ನ ಅರ್ಥ. ಸೊ ಈ ರೆಪ್ರೆಸೆಂಟೇಷನಲ್ ಡ್ರಾಯಿಂಗ್ ಅಂದರೆ ಇಟ್ ಮೀನ್ಸ್ ಆಫ್ ಅಕ್ವೈರಿಂಗ್ ನಾಟ್ ಓನ್ಲಿ ದ ಟೆಕ್ನಿಕ್, ಅಂದರೆ ಆಬ್ಜೆಕ್ಟ್ ಕೊಡೋದ್ರ ಮುಖಾಂತರ ಅದನ್ನೊಂದು ಟೆಕ್ನಿಕ್ ಅಂತ ನಾವು ಇಲ್ಲಿ ಕರೆಯೋದಿಲ್ಲ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಎಂಕರೇಜಿಂಗ್ ದ ಚೈಲ್ಡ್ ಟು ಅಪ್ರಿಷಿಯೇಟ್ ಫಾರ್ಮ್, ಕಲರ್, texture and design. The teacher's choice of object help in this appreciation, and she can also make them discuss and compare their shapes with those of other objects in their environment. Here she would be careful to select for their consideration only those forms, colors and designs which have beauty and symmetry in them, so that ugly and ill-informed shapes should not leave their image in minds. So next is nature drawing.
ನೇಚರ್ ಡ್ರಾಯಿಂಗ್ ಅಂದರೆ ಪ್ರಕೃತಿಯಲ್ಲಿ ಸಿಗುವಂಥ ಹೂವು, ಎಲೆ, ಮರ, ಗಿಡ, ಪ್ರಾಣಿ, ಪಕ್ಷಿ ಇವನ್ನೆಲ್ಲ ಬಿಡಿಸೋದಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಆದರೆ ಹೇಗೆ ಬಿಡಿಸೋದು ಅನ್ನೋದು ಗೊತ್ತಿರೋದಿಲ್ಲ. ಅದನ್ನು ಟೀಚರ್ ಆದವರು ಅದನ್ನು ನೀಟಾಗಿ ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಫಿಗರ್ ಡ್ರಾಯಿಂಗ್. ಫಿಗರ್ ಡ್ರಾಯಿಂಗ್ ಅಂದರೆ ಮನುಷ್ಯನ ಚಿತ್ರಗಳನ್ನು ಬಿಡಿಸೋದು. ಅಂದರೆ ಇಲ್ಲಿ ಹುಡುಗ ಹುಡುಗಿಯ ಚಿತ್ರವನ್ನು ಬಿಡಿಸುವಂಥದ್ದು. ಅವರು ನೇಚರ್ ಡ್ರಾಯಿಂಗಲ್ಲಿ ಈಗ ತರಕಾರಿ ತೊಗೊಳ್ಳೋರಾಗಿರ್ಬೋದು, ಹೂ ಕೀಳೋರಾಗಿರ್ಬೋದು, ಇಲ್ಲ ರನ್ನಿಂಗ್ ರೇಸ್ ಆಡೋರಾಗಿರ್ಬೋದು, ಏನೋ ಒಂದು ವಿಷಯ ಇರ್ಬೋದು. ಬರೀ ನೇಚರ್ ಅಂತ ಅಲ್ಲ, ಸ್ಪೋರ್ಟ್ಸ್ ಡ್ರಾಯಿಂಗ್ ಬರೀರಿ ಅಂತಂದಾಗ ಸೊ ಇಲ್ಲಿ ಮನುಷ್ಯರ ಪಿಕ್ಚರ್ ಬಿಡಿಸ್ಲೇಬೇಕಾಗುತ್ತೆ. ಸೊ ಅದನ್ನು ಯಾವ ಥರ ಬಿಡಿಸೋದು ಅನ್ನೋದು ಗೊತ್ತಿರೋದಿಲ್ಲ. ಸೊ ಇಲ್ಲಿ ಟೀಚರು ಅದನ್ನು ಹೇಗೆ ಬಿಡಿಸೋದು ಅನ್ನೋದು ಕೂಡ ಹೇಳ್ಕೊಡ್ಬೇಕಾಗುತ್ತೆ. ದೆನ್ ನೆಕ್ಸ್ಟು ಹಿಯರ್ ಮೆಮೊರಿ ಡ್ರಾಯಿಂಗ್. In memory drawing, one of the foremost of these is value in training the visual memory. So it is possible to see a thing which is not present, and this is in turn aids and strengthen creative powers of the child. Another advantage is that when drawing is the result of the mental image, its parts have a unity of form which often is lacking them. In drawing is made part by part with the object placed in front. So ಇದು ಕಂಟಿನ್ಯೂಲ್ ಪ್ರಾಕ್ಟೀಸ್ ಇನ್ ಆಬ್ಜೆಕ್ಟ್ ಡ್ರಾಯಿಂಗ್ ಡಲ್ಸ್ ಕ್ರಿಯೇಟಿವ್ ಎಫೆಕ್ಟ್ಸ್ ಆ್ಯಂಡ್ ದ ಫ್ರೀಡಮ್ ಆ್ಯಂಡ್ ಜಸ್ಟ್ ಟು ಸೆಲ್ಫ್ ಎಕ್ಸ್ಪ್ರೆಷನ್ ಆಫನ್ ಡೈ ಔಟ್. ಹೆನ್ಸ್ ಮೆಮೊರಿ ಡ್ರಾಯಿಂಗ್ ಇಸ್ ವ್ಯಾಲ್ಯೂಬಲ್ ಫಾರ್ಮ್ ಆಫ್ ಎಕ್ಸಸೈಸ್ ಅಟ್ ಆಲ್ ಸ್ಟೇಜಸ್. ಅದರ ಅರ್ಥ ಟೀಚರ್ ಆದವರು ಒಂದು ಆಬ್ಜೆಕ್ಟ್ನ ಅವ್ರ ಮುಂದೆ ಇಟ್ಟು ಒಂದು 5 ನಿಮಿಷ ಆ ಆಬ್ಜೆಕ್ಟ್ ಅಥವಾ ಪಿಕ್ಚರ್ ಅಥವಾ ಸೀನ್ ಆಗಲಿ ತೋರಿಸ್ಬೇಕು. ಆ ಪಿಕ್ಚರ್ಗೆ ಸಂಬಂಧಪಡುವಂಥ ಡ್ರಾಯಿಂಗು ಅವ್ರ ಇಮ್ಯಾಜಿನೇಷನ್ಗೆ ಸಂಬಂಧಪಟ್ಟಿರಬೇಕು. ಪಕ್ಷಿನ ತೋರಿಸ್ತೀರ, ಆ ಪಕ್ಷಿನ ಯಾವ ಥರ ಅವ್ರ ಡ್ರಾಯಿಂಗ್ನಲ್ಲಿ ಉಪಯೋಗಿಸ್ಕೊಳ್ತಾರೆ, ಅವ್ರ ಇಮ್ಯಾಜಿನೇಷನ್ಗೆ ಕೆಲಸ ಕೊಡಬೇಕು. ಬರೀ ಒಂದು ಗಿಣಿನ ತೋರಿಸ್ಬೋದು, ಇಲ್ಲಾಂದರೆ ಒಂದು ಮರನ ತೋರಿಸ್ಬೋದು. ಒಂದು ಮರ ತೋರಿಸಿ ಅವ್ರಿಗೆ ಪಿಕ್ಚರ್ ಡ್ರಾಯಿಂಗ್ ಮಾಡಿ ಅಂತ ಕೊಟ್ಟಾಗ ಅವ್ರ ಮೆಮೊರಿನಲ್ಲಿ ಏನಿದೆ ಆ ಡ್ರಾಯಿಂಗ್, ಆ ಮರವನ್ನು ಇಟ್ಕೊಂಡು ಆ ಮರದ ಸುತ್ತ ಅಥವಾ ಆ ಮರದ ಮೇಲೆ ಆ ಮರದಿಂದ ಸಿಗುವಂಥ ಅನುಕೂಲಗಳೇನೋ ಅಥವಾ ಏನೇನು ಡ್ರಾಯಿಂಗ್ ಅವ್ರ ಮನಸ್ಸಿನಲ್ಲಿದೆಯೋ ಅದನ್ನು ಅವರು ವ್ಯಕ್ತಪಡಿಸ್ತಾ ಹೋಗ್ಬೋದು. ಅದನ್ನು ಮೆಮೊರಿ ಡ್ರಾಯಿಂಗ್ ಅಂತಲೂ. ಒಟ್ಟಿನಲ್ಲಿ ಅದು ಮೆಮೊರಿ ಇಸ್ ಟ್ರೀ. ಆ ಟ್ರೀಯಲ್ಲಿ ಅವ್ರ ಮೆಮೊರಿಯಲ್ಲಿ ಏನಿದೆಯೋ ಅದನ್ನು ಅವ್ರು ವ್ಯಕ್ತಪಡಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಇಸ್ ಡಿಸೈನಿಂಗ್. ಡಿಸೈನಿಂಗ್ ಅಂತಂದರೆ ಹಿಯರ್ ಮಕ್ಕಳಿಗೆ ಡಿಸೈನಿಂಗ್ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮಾತ್ರ ಅವರು ಕ್ಲಾಸಲ್ಲಿ ಮಾಡೋಕ್ಕೆ ಸಾಧ್ಯ. ಅದರ ಅರ್ಥ ಟೀಚರ್ ಹೇಗೆ ಮಾಡಬೇಕು ಅನ್ನೋದು ಟೀಚರ್ ಹೇಳಿಕೊಟ್ರೆ ಮನೇಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಇಂಕ್ ಬಾಟಲ್ ಇದೆ, ಅದರಲ್ಲಿ ದಾರವನ್ನು ಅದ್ದಿ ಪೇಪರ್ ಒಂದು ಭಾಗದಲ್ಲಿ ಪೇಪರ್ನ ಅರ್ಧ ಮಡಚಿ ಈ ಇಂಕ್ ಬಾಟಲಲ್ಲಿ ಅದ್ದಿರ್ತಕ್ಕಂಥ ದಾರವನ್ನು ತಗೊಂಡು ಅರ್ಧಕ್ಕೆ ಮಡಚಿರ್ತಕ್ಕಂಥ ಪೇಪರ್ ಮಧ್ಯದಲ್ಲಿಟ್ಟು ಮಡಚಿ ದಾರವನ್ನು ಕೆಳಗಿಂದ ಎಳೆದಾಗ ಒಂದು ಆಕಾರ ಬರುತ್ತೆ. ಸೊ ಇದು ಡಿಸೈನ್. ಅಂದರೆ ಅದು ಯಾವ ಥರ ದಾರವನ್ನು ಇಡ್ತಾನೋ, ಇಂಕಲ್ಲಿ ಅದ್ದಿರ್ತಕ್ಕಂಥ ದಾರವನ್ನು ಇಡ್ತಾನೋ ಅದು ಒಂದೊಂದು ಆಕಾರ ಒಂದೊಂದು ಥರ ಇರುತ್ತೆ. ಮಕ್ಕಳು ಯಾವ ಥರ ಇಡ್ತಾರೋ ಅದು ಒಂದೊಂದು ಥರ ಆಕಾರ ಇರುತ್ತೆ. ಆದರೆ ಅರ್ಥ ಒಂದೇ, ಹೇಳ್ಕೊಡೋ ಮೆಥಡ್ ಒಂದೇ, ಆದರೆ ಚಿತ್ರ ಮಾತ್ರ ಬೇರೆ ಬೇರೆ ಥರ ಬರುತ್ತೆ. ಸೊ ಇದು ಒಂದು ಮೆಥಡ್. ಅಂದರೆ ಮನೆಯಲ್ಲಿ ಅವನು ಈ ಥರ ಹೇಳ್ಕೊಟ್ಟಾಗ ಪ್ರಾಕ್ಟೀಸ್ ಮಾಡಿದ್ರೆ ಅದು ಅವನ ಕೈಗೆ ಹತ್ತುತ್ತೆ. ಸೊ ಇದೇ ಥರ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಟೀಚರ್ ಹೇಳ್ಕೊಡ್ತಾ ಬಂದರೆ ಅವ್ನ ಥಾಟ್ಸ್ಗೆ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಪ್ಯಾಟ್ರನ್ ಡಿಸೈನ್ ಅಂತ ಕರಿತಾ ಹೋಗ್ತಿರ್ತಾರೆ. ಜಾಮೆಟ್ರಿಕ್ ಡಿಸೈನ್ ಇರ್ಬೋದು, ಏನೋ ಒಂದು ಡ್ರಾಯಿಂಗ್ ಇರ್ಬೋದು. ಅವ್ನಿಗೊಂದು ಡ್ರಾಯಿಂಗ್ ವರ್ಕ್ ಅಂತ ಕೊಟ್ಟಾಗ ಅವ್ನು ಯಾವ ಥರ ಕಾನ್ಷಿಯಸ್ಸಾಗಿ ವರ್ಕ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟು. ಎಲ್ಲ ಮಕ್ಳಿಗೂ ಬಣ್ಣ ಅಂದರೆ ಇಷ್ಟ, ಮತ್ತು ಕಲೆ ಅಂದರೆ ಇಷ್ಟ, ಡ್ರಾಯಿಂಗ್ ಅಂದರೆ ಇಷ್ಟ, ಏನೋ ಒಂದು ಮಾಡೆಲ್ ಮಾಡಬೇಕು ಅಂದರೆ ಇಷ್ಟ, ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದ್ರೆ ಇಷ್ಟ. ಸೊ ಇಲ್ಲಾಂದರೆ ಬಣ್ಣ ಮಿಕ್ಸ್ ಮಾಡಬೇಕು ಅಂತ ಇಷ್ಟ, ಚೆಲ್ಲಾಡಬೇಕಂತ ಇಷ್ಟ. ಏನೋ ಒಂದು ಕಲೆಯಲ್ಲಿ ಪ್ರತಿಯೊಬ್ಬ ಮಗುವಿಗೂ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ಯಾವ ಥರ ಅದರಲ್ಲಿ ಅವನ ಕ್ರಿಯೇಟಿವಿಟಿನೆಸ್ನ ಅನಲೈಸ್ ಮಾಡುವಂಥದ್ದು ಟೀಚರ್ನ ಕರ್ತವ್ಯ ಆಗುತ್ತೆ.
ದೆನ್ ನೆಕ್ಸ್ಟ್ ಸ್ಟೆನ್ಸಿಲಿಂಗ್ ಅಂತಂದರೆ ಈಗಾಗಲೇ ಗೊತ್ತಿರ್ತಕ್ಕಂಥ ಇಟ್ ಈಸ್ ಅ ಸಿಂಪಲ್ ಮೆಥಡ್ ಆಫ್ ಮೇಕಿಂಗ್ ಪ್ಯಾಟ್ರನ್ಸ್ ಆಫ್ ಯೂಸಿಂಗ್ ಮೋರ್ ಡೆಕೋರೇಟಿವ್ ಪರ್ಪಸ್ ಆಫ್ ಎ wide range. The brush is made of very stiff hair which has to be held upright, dabbed in paint, rubbed lightly, cut off the space on the stencil. ಅಂದರೆ ಕಟ್ಟೆಡ್ ಇಮೇಜ್ ಇರುತ್ತೆ, ಆ ಕಟ್ಟೆಡ್ ಇಮೇಜಲ್ಲಿ ಅವ್ನು ಯಾವ ಥರ ಅದನ್ನು ಉಪಯೋಗಿಸ್ಕೊಳ್ತಾನೆ ಪ್ರಿಂಟ್ ಮಾಡೋಕ್ಕೆ, ಅದನ್ನು ಯಾವ ಥರ ಉಪಯೋಗಿಸ್ಕೊಳ್ತಾನೆ ಅನ್ನೋದು ಮೊದಲೇ ಕಟ್ಟಾಗಿ ಪ್ರಿಂಟ್ ಆಗಿರುತ್ತೆ, ಅದನ್ನು ಬಣ್ಣಲ್ಲೇ ತುಂಬಿಸ್ಕೊಳ್ತಾ ಹೋಗಬೇಕು. ದೆನ್ ನೆಕ್ಸ್ಟ್ ಇಸ್ ಲೀನೋ ಕಟ್. The pictorial image need for lino work is of much higher order than that of needed for ordinary pattern making. It is more suitable for senior pupils with artistic ability in highly above the average. It is a fix of piece of thick cord. Lino is a block of wood. On it draws and traces a design. Sharp knives, chisels, or watercolors, oil paints, or printing colors are all that are needed. But cutting out the design on the lino often represents many difficulties which can only be overcome with practice and patience. ಅಂದರೆ ಈಗಾಗಲೇ ಬ್ಲಾಕ್ ಇಮೇಜ್ ಅಂದರೆ ಪ್ರಿಂಟ್ ಮಾಡುವಂಥದ್ದು, ಇಲ್ಲಾಂದರೆ ಮೊದಲೇ ಪ್ರಿಂಟಿಂಗ್ ಸ್ಟೆನ್ಸಿಲ್ ಥರ ಇರುತ್ತೆ, ಅದರ ಮೇಲೆ ನಾವು ಬೇಕಾಗಿರ್ತಕ್ಕಂಥ ಪೇಂಟ್ ಮಾಡೋದು ಬ್ಲಾಕ್ ಪ್ರಿಂಟಿಂಗ್ಸ್, ವುಡ್ಡಲ್ಲಿ ಮೊದಲೇ ಡಿಸೈನ್ ಇರುತ್ತೆ, ಅದನ್ನು ಬ್ಲಾಕಲ್ಲಿ ಪ್ರಿಂಟ್ ಮಾಡ್ತಾ ಹೋಗುವಂಥದ್ದು, ಇದನ್ನು ಲೀನೋ ಕಟ್. ದೆನ್ ನೆಕ್ಸ್ಟ್ ಇಸ್ ಲೆಟರಿಂಗ್ ಅಂದರೆ ಈ ಬರೀಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಮಕ್ಕಳು ಕ್ಯಾಲಿಗ್ರಫಿ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಅದೇ ಹ್ಯಾಂಡ್ ರೈಟಿಂಗ್ನ ಅವರು ಡ್ರಾಯಿಂಗಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಆಲ್ಫಾಬೆಟ್ ಎ, ಆಲ್ಫಾಬೆಟ್ ಬಿ ಅಥವಾ ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಬಿ, ಹ್ಯಾಂಡ್ ರೈಟಿಂಗ್ನ ಯಾವ ಥರ ಲೆಟರಿಂಗ್ ಅಂದರೆ ಕಲರ್ಸಲ್ಲಿ ಉಪಯೋಗಿಸ್ಕೋಬೇಕು, ಪೆನ್ನಲ್ಲಿ ಯಾವ ಥರ ಉಪಯೋಗಿಸ್ಕೋಬೇಕು. ಈಗ ಪೆನ್ನಲ್ಲಿ ಶಾರ್ಪ್ ಎಡ್ಜ್ ಪೆನ್ನು ಕೂಡ ಇದೆ, ಫ್ಲ್ಯಾಟ್ ಎಡ್ಜಸ್ ಪೆನ್ನು ಕೂಡ ಇದೆ, ಪೆನ್ಸಿಲಲ್ಲೂ ಬ್ಲಾಕ್ ಪೆನ್ಸಿಲ್ ಇದೆ, ಫ್ಲ್ಯಾಟ್ ಎಡ್ಜಸ್ ಪೆನ್ಸಿಲ್ಲು ಕೂಡ ಇದೆ. ಸೊ ಅವ್ರು ಯಾವ ಥರ ಸ್ಕ್ರಿಪ್ಟನ್ನ ಬರೀತಾರಲ್ಲ, ಕ್ಯಾಲಿಗ್ರಫಿ ದಟ್ ಇಸ್ ಹ್ಯಾಂಡ್ ರೈಟಿಂಗ್ನ ಯಾವ ಥರ ಬರೀತಾರೆ ಅದು ಲೆಟರಿಂಗ್ ಅಂತ ನಾವಿಲ್ಲಿ ಕರಿತೀವಿ. ದ ನೆಕ್ಸ್ಟ್ ಇಸ್ ಕಲರಿಂಗ್ ಅಂತಂದರೆ ಈಗ ಬಣ್ಣವನ್ನು ಯಾವ ಥರ ಉಪಯೋಗಿಸ್ಕೊಳ್ತಾನೆ ಅನ್ನೋದು ಇಂಪಾರ್ಟೆಂಟು. ಈಗ ಒಂದು 6 ರೀತಿ ಬಣ್ಣ ಕೊಟ್ಟರೆ 6 ಬಣ್ಣದಲ್ಲಿ ಅವನು ಮಿಕ್ಸ್ ಮಾಡಿ ಒಂದೊಂದು ಬಣ್ಣವನ್ನು ಮಿಕ್ಸ್ ಮಾಡಿ ಯಾವ ಥರ ಇನ್ನೊಂದು ಹೊಸ ಬಣ್ಣವನ್ನು ನೋಡ್ತಾನೆ, ಆ ಬಣ್ಣವನ್ನು ಯಾವ ಥರ ಉಪಯೋಗಿಸ್ಕೊಳ್ತಾನೆ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಟೀಚರು. ಸೊ ಅದನ್ನು ಎಂಜಾಯ್ ಮಾಡ್ತಾ ಹೋಗಬೇಕಾಗತ್ತೆ ಅವನು. ದೆನ್ ನೆಕ್ಸ್ಟ್ ಇಸ್ ಲೇಯರ್ ಆಫ್ ಕಲರ್ ವಾಷಸ್. ಅಂದರೆ ಲೇಯಿಂಗ್ ಆಫ್ ಕಲರ್ ವಾಷಸ್ ಅಂದರೆ ಒಂದು ಬಣ್ಣದಿಂದ ಇನ್ನೊಂದು ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಯಾವ ಬಣ್ಣ ಹೊರಹೊಮ್ಮುತ್ತೆ ಅನ್ನೋದು ಕೂಡ ಟೀಚರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಅದರಲ್ಲಿ ಅವನು ಪ್ರತಿಯೊಂದನ್ನು ಎಂಜಾಯ್ ಮಾಡ್ಕೊಳ್ತಾ ಹಿ ಹ್ಯಾಸ್ ಟು ಅನಲೈಸ್ ಎವ್ರಿಥಿಂಗ್, ಎಕ್ಸ್ಪೆರಿಮೆಂಟ್ ವಿತ್ ಕಲರ್ಸ್, ಬಣ್ಣದಲ್ಲೇ ಎಕ್ಸ್ಪೆರಿಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಅವನಿಗೆ ಎಕ್ಸಸೈಸಸ್ನ ಕೊಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಎಕ್ಸಸೈಸ್ ಟು ಶೋ ರೇಂಜ್ ಆಫ್ ಕಲರ್ಸ್. ಯಾವ್ಯಾವ ಥರ ಬಣ್ಣ ಇದೆ, ಡಾರ್ಕಿಂದ ಹಿಡಿದು ಒಂದು ಕಲರ್ ಅಥವಾ 2 ಕಲರ್ ಮಿಕ್ಸ್ ಮಾಡಿದ್ರೆ ಯಾವ್ಯಾವ ಥರ ಬಣ್ಣಗಳು ಇಲ್ಲಿ ಹೊರಹೊಮ್ಮುತ್ತೆ ಅನ್ನೋದನ್ನ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೊಡಬೇಕಾಗತ್ತೆ. ಡಿಫ್ರೆಂಟ್ ಶೇಡ್ಸ್ ಆಫ್ ದ ಸೇಮ್ ಕಲರ್. ಒಂದೇ ಬಣ್ಣದಲ್ಲಿ ಹಲವಾರು ಶೇಡ್ಸ್ ಇರುತ್ತೆ, ಅದನ್ನು ಲೈಟ್ ಶೇಡು, ಡಾರ್ಕ್, ಆಮೇಲೆ ಸೋ ಲೈಟ್, ಇನ್ನೂ ಕಮ್ಮಿ ಲೈಟ್ ಶೇಡು, ಡಾರ್ಕ್ ಶೇಡು, ಹಾಗೆ ಡಾರ್ಕೆಸ್ಟ್ ಶೇಡು, ಈ ಥರ ಒಂದು ಬಣ್ಣದಲ್ಲಿ ಎಷ್ಟು ಶೇಡ್ಸ್ ಇರುತ್ತೆ ಅನ್ನೋದನ್ನ ವೈಟ್ ಮಿಕ್ಸ್ ಮಾಡೋದ್ರ ಮುಖಾಂತರ ಆ್ಯಂಡ್ ವಿತೌಟ್ ಮಿಕ್ಸಿಂಗ್ ವೈಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕಾಗತ್ತೆ. ಶೇಡ್ಸ್ ಯಾವ ಥರ ಇದೆ ಅನ್ನೋದು ಕೂಡ ಬಣ್ಣದಲ್ಲಿ ಅವ್ರಿಗೆ ಆಟ ಆಡಿಸ್ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಇಸ್ ಆರ್ಟ್ ಅಪ್ರಿಸಿಯೇಷನ್ ಅಂದರೆ ಮಕ್ಕಳು ಬರೆಯುವಂಥ ಚಿತ್ರಗಳು ಬಣ್ಣದಿಂದ ಅಥವಾ ಪೇಂಟ್ ಮುಖಾಂತರ ಬರೀತಾರಲ್ಲ, ಅದು ಹೇಗೆ ಅವರಲ್ಲಿ ಆ ಉತ್ಸಾಹ ಹೊಮ್ಮುತ್ತೆ ಅಂದರೆ ಟೀಚರು ಕೂಡ ಅವರು ಆ್ಯಕ್ಟಿವಿಟಿಲಿ ತೊಡಗಿಸ್ಕೋಬೇಕು. ಅವರು ಎಂತೂಸಿಯಾಸ್ಟಿಕ್ ಆಗಿದ್ದರೆ ಮಾತ್ರ ಮಕ್ಕಳು ಕೂಡ ಆ ಎನರ್ಜಿನ ನೋಡಿ, ಟೀಚರ್ನ ಎನರ್ಜಿ ನೋಡಿ ಅವರು ಕೂಡ ಎನರ್ಜೆಟಿಕ್ ಆಗ್ತಾ ಹೋಗ್ತಿರ್ತಾರೆ. ಆವಾಗ ಟೀಚಿಂಗ್ ಮೆಥಡಲ್ಲಿ ಟೀಚರ್ ಎನರ್ಜೆಟಿಕ್ ಆಗಿದ್ದರೆ ಮಕ್ಕಳನ್ನು ಟೀಚರು ಅಪ್ರಿಷಿಯೇಟ್ ಮಾಡೋದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ನೆಕ್ಸ್ಟ್ ಇಸ್ ಆರ್ಟ್ ರೂಮ್. ಅಂದರೆ ಎಲ್ಲ ಒಂದು ಸ್ಕೂಲಲ್ಲಿ ಆರ್ಟ್ ರೂಮ್ ಅಂದರೆ ಕ್ರಾಫ್ಟ್ ರೂಮ್ ಅಂತ ಏರ್ಪಾಟ್ ಮಾಡಬೇಕಾಗುತ್ತೆ. ಅಂದರೆ ಕ್ಲಾಸ್ ರೂಮಲ್ಲೇ ಕ್ರಾಫ್ಟ್ ರೂಮ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ಒನ್ ಫಾರ್ಮ್. ದ ಅನದರ್ ಫಾರ್ಮ್ ಇಸ್ ಸಪ್ರೇಟ್
ಕ್ರಾಫ್ಟ್ ರೂಮ್ ಅಥವಾ ಆರ್ಟ್ ರೂಮ್ನ ಸ್ಕೂಲ್ಸ್ಗಳಲ್ಲಿ ಅರೇಂಜ್ಮೆಂಟ್ ಮಾಡಿದ್ರೆ, ಕ್ರಾಫ್ಟ್ ಕ್ಲಾಸ್ ರೂಮ್ ಅಂತ ಇದ್ದಾಗ ಏನೇನು ಕ್ರಾಫ್ಟ್ ರಿಲೇಟೆಡ್ ಆ್ಯಕ್ಟಿವಿಟಿ ಇರುತ್ತೆ, ಏನೇನು ಮಾಡೆಲ್ಸ್ನ ಮಾಡಬಹುದು, ಅದೊಂದು ಇಮೇಜ್ನ ಆ ರೂಮು ಮಕ್ಕಳ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಇಸ್ ಅಲ್ಲಿ ಯಾವ ಥರ ಕೂತ್ಕೊಳ್ಳೋಂಥ ವ್ಯವಸ್ಥೆ ಇರ್ಬೋದು, ಕ್ರಾಫ್ಟ್ ರಿಲೇಟೆಡ್ ಐಟಮ್ಸ್ ಏನೇನಿದೆ, ಪೇಂಟ್ ಮಾಡೋ ರಿಲೇಟೆಡ್ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಕೂಡ ಆ ರೂಮಲ್ಲಿ ಆ ವ್ಯವಸ್ಥೆಗಳನ್ನು ಕೊಡ್ತಾ ಹೋಗಬೇಕಾಗತ್ತೆ. ದೆನ್ ನೆಕ್ಸ್ಟ್ ಇಸ್ ದ ಆರ್ಟ್ ಟೀಚರ್ ಆ್ಯಂಡ್ ಹಿಸ್ ಫಂಕ್ಷನ್ಸ್. ಸೊ ಆ್ಯಸ್ ಅನ್ ಆರ್ಟ್ ಟೀಚರ್ ಹಿಯರ್ ಟೀಚರ್ಸ್ ಆಗಿ ಅವರ ಮನಸ್ಸಿನಲ್ಲಿ ಅವರು ಕ್ರಿಯೇಟಿವಿಟಿ ಆ್ಯಕ್ಟಿವಿಟಿಯಲ್ಲಿ ತೊಡಗಿರಬೇಕಾದ್ರೆ ಮಕ್ಕಳ ಮನಸ್ಸಿನಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ ವರ್ಕನ್ನು ಹೊರಗೆ ತೆಗಿಬೇಕು, ಅವ್ರ ಫೀಲಿಂಗ್ಸು, ಅವ್ರ ಎಮೋಷನ್ಸು, ಅವ್ರ ಥಾಟ್ಸನ್ನ ಹೊರಗೆ ತೆಗಿಬೇಕು ಅಂದರೆ ಅವ್ರ ಟೀಚರು ಆದಷ್ಟು ಅವ್ರಿಗೆ ಒಂದು ಪಾಸಿಬಲ್ ಎಫರ್ಟ್ಸ್ನ ಕೊಡಬೇಕಾಗತ್ತೆ, ಒಂದು ಟೆಕ್ನಿಕ್ನ ಅವ್ರು ಬಳಸ್ಕೊಳ್ಬೇಕಾಗತ್ತೆ. ಆನ್ ದ ಸ್ಪಾಟ್ ಡೈರೆಕ್ಟಾಗಿ ಅವ್ರ ಹತ್ರ ಆ್ಯಕ್ಟಿವಿಟಿ ಮಾಡಿಸೋದು ಒಂದು ರ್ಯಾಶ್ ವರ್ಕ್ ಆಗಿರುತ್ತೆ. ಸಾಫ್ಟ್ ಆ್ಯಂಡ್ ಸ್ಕಿಲ್ಡ್ ವರ್ಕ್ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ದ ನೆಕ್ಸ್ಟು ಡೆವಲಪಿಂಗ್ ಎ ಪ್ರೋಗ್ರಾಮ್ ಆಫ್ ಆರ್ಟ್ ಎಜುಕೇಷನ್ ಫಾರ್ ಹೈಯರ್ ಸೆಕೆಂಡ್ರಿ ಕ್ಲಾಸಸ್. ಸೊ ಇವರು ಹೈಯರ್ ಸೆಕೆಂಡ್ರಿ ಕ್ಲಾಸಸ್ಸಲ್ಲಿ ಈ ಪ್ರೋಗ್ರಾಮ್ನ ಅಳವಡಿಸೋದ್ರ ಮುಖಾಂತರ ಉದ್ದೇಶ ಏನೇನು ಈಡೇರುತ್ತೆ, ವಾಟ್ ಆರ್ ದ activities are the aims that we are going to achieve out of this art education in the higher education classes is: 1. To develop an awareness of beauty and an appreciation of art in daily living. The next is to develop opportunities for creative expression for which all are capable. To seek out and encourage the gifted pupil. To introduce pupils to many fields of art. To create recognition of the relationship of art to other school activity and its place in the total school program. It helps improve the appreciation of the school plant, to develop good work habits, to develop individual initiative and to encourage self-reliance, to acquaint pupils with the latest trends in art. So emphasis and importance are given given importance to art education in order to achieve all this. Means individually we can recognize the gifted pupil, or in their daily living they can improvise themselves, and we can create pupils who are interested in art field and also make them compete with other schools or colleges, whatever which is related for them. The next is the modern art program may have three main sections. One is general art. Here it includes a survey of principles of colors and designs, application of design and principles of various crafts, provisions for creative expression, study of relation of design principles to daily living, and general survey of vocational programs. The next is basic art. It includes the fundamentals of design and drawing, development of skills and facility in various media, 2 and 3 dimensional designs, creative expression and appreciation of arts. The next is creative crafts. Includes fundamental of design applied to various materials, development of skills in metal, wood, leather, weaving and ceramics, and appreciation of various crafts and materials. They have been discussed in details, extra.